ಸರ್ ಸಹಜ ಅಂದರೆ ಸಿನಿಮಾ ಇಂಡಸ್ಟ್ರಿ ಒಂದು ದೊಡ್ಡ ಹೆಸರು ಮಾಡಿದಾಗ ಅವ್ರನ್ನ ಸಾಕಷ್ಟು ಜನ ಮಾದರಿಯಾಗಿ ತೊಗೊಳ್ತಾ ಇರ್ತಾರೆ. ಒಂದಿಷ್ಟು ಘಟನೆಗಳಾದಾಗ ಈಗ ಅನ್ನುವಂಥ ಕುತೂಹಲಗಳಿರುತ್ತೆ. ಈ ದರ್ಶನ್ ಸರ್ ಲೈಫಲ್ಲಿ ಇಂಥದ್ದೊಂದು ಘಟನೆ ಆದಾಗ ಫಸ್ಟು ಸರ್ ನಿಮಗೆ ಅದನ್ನೆಲ್ಲ ಬಿಲೀವ್ ಮಾಡೋಕ್ಕಾಯ್ತಾ? ಇದನ್ನೆಲ್ಲ ಹೆಂಗೆ ತೊಗೊಳ್ತಾ ಇದ್ರಿ? ಈಗ ಯಾವ ಸ್ಥಿತಿಲಿದ್ದಾರೆ, ಹೆಂಗಿದ್ದಾರೆ ಅನ್ನುವಂಥದ್ದು? ಸರ್ ಫಸ್ಟ್ ಆಫ್ ಆಲ್ ಬಿಲೀವ್ ಮಾಡಿಲ್ಲ ಸರ್. ಒಂದೇ ಸರ್, ಹೌದು ಏನು ದರ್ಶನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಆರ್ಷಾಗಿ ಮಾತಾಡಿಸ್ತಾರೆ ಎಷ್ಟೊಂದು ಸತಿ ಎಷ್ಟೊಂದು ಜನ. ಸೊ ಅದನ್ನ ನೋಡಿದ ತಕ್ಷಣ ಈಗ ನಾನು ದರ್ಶನ್ ಮಾತಾಡ್ಬೇಕಾದ್ರೆ ದರ್ಶನ್ ಆರ್ಷಾಗಿ ಮಾತಾಡಲ್ಲ. ಇಲ್ಲೋ ನನ್ನ ವಿನೀಶ್ ಜೊತೆ ಆಗಲಿ, ನನ್ನ ಮಗಳ ಜೊತೆ, ನನ್ನ ಮಗನ ಜೊತೆಲಿ ದರ್ಶನ್ ಒಬ್ಬ ಅಪ್ಪನಾಗಿ ಹೆಂಗಿರ್ಬೇಕು ಹಂಗೆ ಇರ್ತಾನೆ, ನಮ್ಮ ಅತ್ತಿಗೆ ಹತ್ರ ಒಬ್ಬ ಗಂಡನಾಗಿ ಹೆಂಗಿರ್ಬೇಕು ಹಂಗೆ ಇರ್ತಾನೆ. ಈಗ ನಾವೇನಾದ್ರು ತಪ್ಪು ಹೇಳಿದಾಗ ಇದು ತಪ್ಪು ಕಣೋ ಸರಿ ಇಲ್ಲ ಅಂತ ಹೇಳ್ತಾನೆ. ಅಂದರೆ ನಾವು ಒಬ್ಬ ವ್ಯಕ್ತಿನ ಹೆಂಗೆ ಟ್ರೀಟ್ ಮಾಡ್ತೀವಿ ನಮ್ಗೆ ಅದು ವಾಪಸ್ ಹಂಗೆ ಬರುತ್ತೆ. ಒಂದು ಮಿರರ್ ಇದ್ದಂಗೆ ಅಷ್ಟೇ. ಈಗ ನೀವು ಪ್ರೀತಿಯಿಂದ ಮಾತಾಡಿಸ್ತಾ ನಾನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ. ಈಗ ನೀವು ಆರ್ಷಾಗಿ ಮಾತಾಡಿದಾಗ ನಾನು ಆರ್ಷಾಗೆ ಮಾತಾಡ್ತೀನಿ. ಸೊ ಬರೀ ಇಲ್ಲ ಅವ್ರು ಹಂಗೆ ಮಾತಾಡೋದು ನಾನು ಹಿಂಗೆ ಮಾತಾಡಬೇಕು ಅನ್ನೋಷ್ಟು ಯಾರು ಒಳಗಡೆ ಒಳ್ಳೆಯವರಲ್ಲ ಸರ್. ಸ್ಟ್ರೇಟಾಗಿರ್ತಾರೆ. ಯಾಕೆ ತೊಗೋಬೇಕು ನಾವು ಅವ್ರ ಮಾತನ್ನ ಅಂತ ರಿವರ್ಸ್ ಕೊಡೋದಿದ್ದೇ ಇರುತ್ತೆ. ಸೊ ಆ ರೀತಿಲಿ ಇರುತ್ತೆ. ಸೊ ಈ ಇನ್ಸಿಡೆಂಟ್ ಆದಾಗ ಫಸ್ಟ್ ಆಫ್ ಆಲ್ ಹೌದು ದರ್ಶನ್ ಸ್ವಲ್ಪ ಕೋಪಿಷ್ಟ, ಬಟ್ ನಮ್ಮ ಫ್ಯಾಮಿಲಿಲಿ ಯಾರೂ ಅದನ್ನು ನಂಬಿಲ್ಲ ಸರ್. ಸೊ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತು, ನಿಮ್ಗಿನ್ನೂ ಗೊತ್ತಿಲ್ಲ. ಸೊ ಅದು ನ್ಯಾಯಾಂಗ ಅಂಗಡದಲ್ಲಿದೆ, ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಏನು ಅಂತ. ಅವರು ವೆರಿಫೈ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಾರೆ. ಅದಾದಮೇಲೆ ನಿಮಗೂ ನೀಟಾಗಿ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ನಿಮ್ಮ ಥ್ರೂ ಜನಕ್ಕೂ ಗೊತ್ತಾಗುತ್ತೆ. ಸರ್ ಖಂಡಿತ ಈಗ ಕೆಲವು ಸತ್ಯಗಳು ನಿಮಗೆ ಗೊತ್ತಿರೋವಂಥದ್ದು ನೀವು ಹೇಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಇದ್ರ ನಡುವೆ ಸರ್ ನೀವು ಫಸ್ಟು ಜೈಲಿಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಸರ್ ಅವರ ಒಂದು ಮಾತುಕತೆ ಏನಿತ್ತು ಅವ್ರನ್ನ ನೀವು ನೋಡಿದಾಗ ಅಂದರೆ ಒಂದಿಷ್ಟು ಮಾತುಕತೆ ಬಿಟ್ಟಿದ್ರಿ, ಒಂದಿಷ್ಟು ಗ್ಯಾಪ್ ಆಗಿತ್ತು, ಆನಂತರ ಹೋದಂಥ ಸಂದರ್ಭ ಹೆಂಗಿತ್ತು? ಅಂಥ ಸಿಚುವೇಶನ್ ನೋಡೋಕ್ಕೆ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಅದನ್ನ ಹೆಂಗೆ ತೊಗೊಳ್ತಾ ಇದ್ರಿ? ಸರ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಮಾತು ಬಿಟ್ಟಿದ್ವಿ, ಬಟ್ ಆ ಇನ್ಸಿಡೆಂಟ್ಕಿಂತ ಮುಂಚೆ ಎಷ್ಟೋ ವರ್ಷದಿಂದ ನಾವು ಮಾತಾಡ್ತಾ ಇದ್ವಿ. ನೀವು ಅದನ್ನು ತಿರ್ಗಾ ಯಾಕೆ ಅದನ್ನೇ ಸ್ಟ್ರೆಸ್ ಮಾಡಿ ಕೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲ ನಾನು ಹೇಳಿದ್ದು ಹೋದಾಗ, ಬಟ್ ಅದೇ ಏನು ನಾನು ತುಂಬ ಕ್ಯಾಶುವಲ್ ಆಗಿ ಇದೆ. ಆ ಜಾಗದಲ್ಲಿ ನೋಡೋಕೆ ಮನಸ್ಸಲ್ಲಿ ತುಂಬ ಬೇಜಾರಾಯಿತು. ಬಟ್ ನಾನು ರೆಗ್ಯುಲರಾಗಿ ದರ್ಶನ್ ಜೊತೆ ಹೆಂಗೆ ಮಾತಾಡ್ತೀನಿ ಆ ಥರ ಅವನು ಹಂಗೆ ಈ ವಾಸ್ ಕ್ವೈಟ್ ಕಾನ್ಫಿಡೆಂಟ್. ಅಂದರೆ ಏನು ನಡೆದಿದೆ ಏನು ನಡೆದಿಲ್ಲ ಅನ್ನೋದು ಅವ್ನಿಗೆ ಗೊತ್ತಿತ್ತು. ಸೊ ನ್ಯಾಯ ಅದಕ್ಕೆ ಸಿಗುತ್ತೆ ಅನ್ನೋದು ಗೊತ್ತು. ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಕೆಟ್ಟ ಟೈಮ್ ಅಂತ ಬಂದಾಗ ಅದನ್ನು ಅನುಭವಿಸ್ಬೇಕು, ಒಳ್ಳೆ ಟೈಮ್ ಬಂದಾಗ ಅದನ್ನೂ ಅನುಭವಿಸ್ಬೇಕು. ಸೊ ಕೆಟ್ಟ ಟೈಮಲ್ಲಿ ಇದ್ದರು, ಈಗ ಒಳ್ಳೆ ಟೈಮ್ ಬರ್ತಾ ಇದೆ, ತುಂಬ ಒಳ್ಳೆ ಟೈಮು ಮುಂದಕ್ಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸಲ್ಲಿದ್ದಾರೆ.